ತುಂಬಾ ಜನ ಸಿದ್ದೇಗೌಡರು ಮತ್ತೆ ಭಾವನಾ ಒಂದು ಜೋಡಿಯನ್ನ ಇಷ್ಟಪಟ್ಟಿದ್ದಾರೆ. ಮನಸಾರೆ ಸಿದ್ದೇಗೌಡರು ಲವ್ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಹೇಳಿಕೊಳ್ಳುವಷ್ಟು ಧೈರ್ಯ ಇನ್ನ ಸಹ ಬಂದಿಲ್ಲ. ಭಾವನಾಗೂ ಕೂಡ ಗೌಡ್ರ ಮೇಲೆ ಸಾಫ್ಟ್ ಕಾರ್ನರ್ ಇದೆ. ಹಾಗಂತ ಸಿದ್ದೇಗೌಡ್ರ ಮೇಲೆ ಲವ್ ಮಾಡ್ತಾ ಇಲ್ಲ. ಯಾವತ್ತಿದ್ರೂ ಒಂದು ದಿನ ಸಿದ್ದೇಗೌಡರು ಒಂದು ಸತ್ಯವನ್ನ ಹೇಳ್ತೀರಾಗ ಭಾವನಾ ರಿಯಾಕ್ಷನ್ ಏನಿರಬಹುದು ಎನ್ನುವಂತ ಕುತೂಹಲ ಜನರಿಗೆ ಕೂಡ ಇದೆ. ಸದ್ಯಕ್ಕೆ ನೇರವಾಗಿ ಅಲ್ಲದೆ ಹೋದ್ರು ಕೂಡ ಭಾವನಾಗೆ ಒಂದು ಇಂಡೈರೆಕ್ಟ್ ಆಗಿ ಹೆಲ್ಪ್ ಅನ್ನು ಕೂಡ ಮಾಡ್ತಾ ಇದ್ದಾನೆ ಸಿದ್ದೇಗೌಡರು. ಯಾಕೆಂದ್ರೆ ಮಗುವಿನ ಒಂದು ಶಾಲೆ ಆಗಿರ್ಬೋದು, ಭಾವನಾಗೆ ಒಂದು ಸ್ಯಾಲ್ರಿ ಆಗಿರ್ಬೋದು, ಎರಡರ ಹಿಂದೆ ಇರುವುದು ಈ ಒಂದು ಸಿದ್ದೇಗೌಡರು. ಭಾವನಾಗೆ ತಿಳಿಯದಂತೆ ಎಲ್ಲಾ ಸತ್ಯವನ್ನು ಅಂದ್ರೆ ಎಲ್ಲ ಹೆಲ್ಪ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಸೌಪರ್ಣಿಕ ಸಿದ್ದೇಗೌಡರ ಜೀವನದಲ್ಲಿ ಆಟವಾಡಲು ಇದೀಗ ಹೊರಟಿದ್ದಾಳೆ. ಸಿದ್ದೇಗೌಡರು ತಮ್ಮ ಎಲ್ಲಾ ವೈಯಕ್ತಿಕ ವಿಚಾರವನ್ನ ಅತ್ತಿಗೆ ನೀಲು ಬಳಿ ಹೇಳಿಕೊಳ್ಳುತ್ತಿದ್ದಾಗ ಅವರು ಈಗೊಂದು ನಿಂಬೆ ಹುಳಿ ಅಂದ್ರೆ ಹುಳಿಯನ್ನ ಹಿಂಡುವಂತ ಕೆಲಸವನ್ನ ಮಾಡುತ್ತಿದ್ದಾಳೆ. ದೂರ ದೂರ ಮಾಡುತ್ತಿದ್ದಾಳೆ. ಯಾಕೆಂದ್ರೆ ತನ್ನ ಒಂದು ಲಾಭಕ್ಕಾಗಿ ಸಿದ್ದೇಗೌಡರಿಗೆ ಪೂರ್ವಿಗೆ ಜೊತೆಗೆ ಒಂದು ಮದುವೆನ ಮಾಡಲು ಹೊರಟಿದ್ದಾಳೆ. ಸೌಪರ್ಣಿಕಾಗೆ ದೊಡ್ಡ ಕೆಲಸವೇ ಆಗ್ಬೇಕಾಗಿದೆ. ಹೀಗಾಗಿ ಪೂರ್ವಿಯ ತಂದೆ ಹಾಗೂ ಜವರೇಗೌಡರ ಸ್ನೇಹವನ್ನ ಮತ್ತೆ ಒಂದು ಮಾಡಲು ಹೊರಟಿದ್ದಾಳೆ. ಸಿದ್ದೇಗೌಡರ ತಾಯಿಯನ್ನ ಇಂಪ್ರೆಸ್ ಮಾಡಲು ಹೊರಟಿದ್ದಾಳೆ. ಸೊ ಭಾವನಾಗೆ ಒಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿ ಹೆಲ್ಪ್ ಅನ್ನ ಮಾಡುತ್ತಿರುವುದು ಇದೆ ಸಿದ್ದೇಗೌಡರು. ಭಾವನಾ ಹುಟ್ಟುಹಬ್ಬ ಅಂದ್ರೆ ಕೇಳ್ಬೇಕಾ, ಒಂದು ಸ್ಪೆಷಲ್ ಕೇಕ್ ಅನ್ನು ಕೂಡ ತರ್ತಾರೆ. ಸೊ ಈ ರೀತಿಯೆಲ್ಲ ಅದ್ಭುತವಾಗಿಯೂ ಕೂಡ ಕ್ಲೋಸ್ ಆಗಿ ಇದ್ದಾರೆ ಸಿದ್ದೇಗೌಡರು. ಭಾವನಾಳನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದಾರೆ, ಅದು ಎಲ್ರಿಗೂ ಕೂಡ ಗೊತ್ತು. ಆದ್ರೆ ನೀಲು ಮತ್ತು ಸೌಪರ್ಣಿಕ ಸೇರಿ ಪೂರ್ವಿ ಜೊತೆಗೆ ಮದುವೆ ಮಾಡಲು ಹೊರಟಿರುವಂತಹ ಕಾರಣ ಪ್ರೇಕ್ಷಕರಿಗೆ ಕೊಂಚವೂ ಕೂಡ ಇಷ್ಟವಾಗ್ತಿಲ್ಲ. ಜಾನ್ವಿಯ ಬದುಕನ್ನ ಹಾಳು ಮಾಡಿದ ರೀತಿ ಸಿದ್ದೇಗೌಡರ ಬದುಕನ್ನ ಹಾಳು ಮಾಡಬೇಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಜೋಡಿ ಚೆನ್ನಾಗಿಲ್ಲ, ದಯವಿಟ್ಟು ಕೂಡ ಈ ರೀತಿ ಎಲ್ಲ ಮಾಡ್ಬೇಡಿ ಅಂತ ಕೂಡ ಫ್ಯಾನ್ಸ್ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ತಿದ್ದಾರೆ. ಭಾವನಾ ಮತ್ತು ಸಿದ್ದೇಗೌಡರು ಮದುವೆ ಆದ್ರೆ ಚೆನ್ನಾಗಿರುತ್ತಾ? ಸೊ ಏನು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.